ಜಮಖಂಡಿ ತಾಲೂಕಿನ ಹೆಬ್ಬರಗಿಯಲ್ಲಿ ಮಧ್ಯರಾತ್ರಿ ಭಾರೀ ಸ್ಫೋಟ ಸಂಭವಿಸಿದೆ. XUV 300 ಕಾರು ಸ್ಫೋಟಕ್ಕೆ ಚಿಂದಿಯಾಗಿದೆ. ಜಮಖಂಡಿ ತಾಲೂಕಿನ ಹೆಬ್ಬರಗಿಯಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಕಾರು ಸ್ಫೋಟದ ಹಿಂದೆ ಬಾಂಬ್ ಶಂಕೆ. ಬಾರ್ ಮ್ಯಾನೇಜರ್ ಜೀವ ಉಳಿದಿದ್ದು ಹೇಗೆ? ನಿನ್ನೆ ರಾತ್ರಿ ಸುಮಾರು 10:42ಕ್ಕೆ ಭಾರೀ ಸ್ಫೋಟ ಸಂಭವಿಸಿದೆ. ಹೆಬ್ಬರಗಿಯಲ್ಲಿ ಬೆಚ್ಚಿ ಬೀಳಿಸಿದ ಸ್ಫೋಟವಿದು. ಕಾರ್ನಲ್ಲಿ ಬಾಂಬ್ ಬಿಟ್ಟಿರಬಹುದು ಅನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಆರಂಭಿಸಿದ್ದಾರೆ. ಅದೃಷ್ಟವಶಾತ್ ಬಚಾವಾಗಿದ್ದಾರೆ ಬಾರ್ ಮ್ಯಾನೇಜರ್. ಜಮಖಂಡಿ ತಾಲೂಕಿನ ಹೆಬ್ಬರಗಿಯಲ್ಲಿ ತಡರಾತ್ರಿ ಭಾರೀ ಸ್ಫೋಟದ ಘಟನೆ ಆತಂಕ ಸೃಷ್ಟಿಸಿದೆ. ಯುವರಾಜ್ ಮದ್ಯದ ಅಂಗಡಿಯ ಎದುರುಗಡೆ ಬಾರ್ ಮ್ಯಾನೇಜರ್ ಹನುಮಂತ ಅಥಣಿಯವರಿಗೆ ಸೇರಿದ ಮಹೀಂದ್ರ XUV 300 ಕಾರ್ ನಿನ್ನೆ ಶನಿವಾರ ತಡರಾತ್ರಿ ಸುಮಾರು 10:42 ಏಕಾಏಕಿ ಭಾರೀ ಸ್ಫೋಟಗೊಂಡಿದೆ. ಅದೃಷ್ಟವಶಾತ್ ಕೆಲವೇ ಕ್ಷಣಗಳಲ್ಲಿ ಕಾರು ಹತ್ತೋದಕ್ಕೆ ಹೋಗಿದ್ದ ಹನುಮಂತ ಅವರು ತಡವಾಗಿ ಬಂದ ಕಾರಣ ದೊಡ್ಡ ಅನಾಹುತ ತಪ್ಪಿದಂತಾಗಿದ್ದು ಅವರ ಜೀವ ಉಳಿದಿದೆ. ಘಟನೆಯ ಬಳಿಕ ನಮ್ಮ ಜಸ್ಟ್ ಕರ್ನಾಟಕ ಟಿವಿ ಮಾಧ್ಯಮದೊಂದಿಗೆ ಮಾತನಾಡಿದ ಹನುಮಂತ ಅಥಣಿಯವರು, ನನಗೆ ಆಗದವರು ಕಾರಿನಲ್ಲಿ ಬಾಂಬ್ ಇಟ್ಟಿರಬಹುದು ಎನ್ನುವ ಅನುಮಾನವಿದೆ ಎಂದು ಶಂಕೆ ವ್ಯಕ್ತಪಡಿಸಿದರು. ಆದರೆ ಈ ಆರೋಪಕ್ಕೆ ಇನ್ನೂ ಪೊಲೀಸ್ ದೃಢೀಕರಣ ದೊರೆತಿಲ್ಲ. ಸ್ಫೋಟದ ತಕ್ಷಣ ಹನುಮಂತ ಅವರು ಜಮಖಂಡಿ ನಗರ ಪೊಲೀಸ್ ಠಾಣೆಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಮಾಹಿತಿ ತಿಳಿತಾ ಇದ್ದಂತೆ ಡಿವೈಎಸ್ಪಿ, ಸಿಪಿಐ ಹಾಗೂ PSI ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಎಲ್ಲ ಆಯಾಮಗಳಲ್ಲೂ ತನಿಖೆ ಆರಂಭಿಸಿದ್ದಾರೆ. ಬಾರ್ನಲ್ಲಿದ್ದಂತಹ CCTV ಕ್ಯಾಮೆರಾದಲ್ಲಿ ಸ್ಫೋಟದ ದೃಶ್ಯ ಅಷ್ಟು ಸ್ಪಷ್ಟವಾಗಿ ದಾಖಲಾಗಿಲ್ಲ ಎನ್ನಲಾಗಿದೆ. ಸ್ಥಳೀಯರ ಪ್ರಕಾರ ಸ್ಫೋಟದ ಸದ್ದು ಸುಮಾರು 2 ರಿಂದ 3 ಕಿಲೋಮೀಟರ್ ದೂರದವರೆಗೆ ಕೇಳಿಬಂದಿದೆಯಂತೆ. ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಾಯ ಸಂಭವಿಸದೇ ಇರೋದು ಸಮಾಧಾನದ ಸಂಗತಿ. ಆದರೆ ಕಾರು ಸ್ಫೋಟಕ್ಕೆ ನಿಜವಾದ ಕಾರಣವೇನು? ಇದು ತಾಂತ್ರಿಕ ದೋಷವೇ ಅಥವಾ ದುಷ್ಕೃತ್ಯವೇ ಅನ್ನೋದು ಪೊಲೀಸ್ ತನಿಖೆಯ ನಂತರವಷ್ಟೇ ಸ್ಪಷ್ಟವಾಗಲಿದೆ. ಈ ಪ್ರಕರಣದ ಕುರಿತು ಪೊಲೀಸ್ ಇಲಾಖೆಯ ಅಧಿಕೃತ ತನಿಖಾ ವರದಿಗಾಗಿ ಕಾದು ನೋಡಬೇಕಿದೆ. ಬಂದನ್ರಿ 4:15 ಅದ್ರಿ. 4:15 ಇಲ್ಲಿ ಗಾಡಿ ಹಚ್ಚಿನ್ರಿ. ಹಚ್ಚಿಸಿಂದ ಅಂಗಡಿಯಾಗ ಹೋಗಿ ಉದ್ಯೋಗ ಮಾಡಾಕತ್ತೀನಿ. ಇನ್ನು 10:45ಕ್ಕೆ ನಾನು ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಆಯ್ತು ಬಾಂಬ್ ಆಯಿತು ಏನಾಯ್ತು ಎನ್ಕ್ವೈರಿ ಮಾಡ್ಬೇಕ್ರಿ. ಏನಾಗಿತ್ತು ನನಗೆ ಗೊತ್ತಿಲ್ಲ. ನಾನು ಗಾಡಿಯಾಗ ಹತ್ತಬೇಕು ಅನ್ನೋದನ್ನ ಬ್ಲಾಸ್ಟ್ ಆಗಿತ್ತು ರೀ. ದಿವಸ ಡೈಲಿ ರೀ ಸೀದಾ ಮನೆದಿಂದ ಇಲ್ಲಿಗೆ ಇಲ್ಲೇ ಹಚ್ಚೀನಿ ರೀ. ಒಬ್ಬನ ಬಂದನ್ರಿ ಬರೋದು ರೀ. ಅದ್ರ ಸ್ಟೇಷನ್ಗೆ 10 ನಿಮಿಟ್ನಾಗ ಫೋನ್ ಹಚ್ಚಿ ಸ್ಟೇಷನ್ಗೆ ಹೇಳಿದ್ವಿ. ಯಾವ ಸ್ಟೇಷನ್ ಬರ್ತೈತೆ ರೀ? ಬನಾಟಿ ರೀ. ಇದು ಜಮಖಂಡಿ ರೀ. ಜಮಖಂಡಿ. ಹಾಂ ರೀ. ಹಾಂ, ನಾವು ಪೈಲ ಟ್ರಕ್ ಬಿದ್ದೈತೆ ಅಂತೇಳಿ ನಾವು ಹಿಂಗೆ ತಿಳಿದ್ರಿ. ಒಳಗೆಲ್ಲ ಧೂಳ ಗಾಡಿದು ಎಲ್ಲ ನಮ್ಮ ಪತ್ರಾಸನು ಹರಿದ್ವಿ ರೀ ಎಲ್ಲ ರೀ. ಸುತ್ತಮುತ್ತ 5 ಕಿಲೋಮೀಟ್ರ್ ತನಕ ಹಿಂಗೆಲ್ಲ ಮನೆಗಳದನ್ನು ಬಾಂಡೆ ಬಿದ್ದಾವತ್ತು ರೀ. ಮತ್ತು ನಮ್ಮದು ಒಳಗೆಲ್ಲ ಮ್ಯಾಗಿಂದ ಇದು ಬಡದ ಮೈ ಬಿದ್ದಿದ್ದು ರೀ. ಏನು ಆತಂದ್ರೆ ಜಾಡಿಸ್ಕೊಂಡು ನಮ್ಮ ಗಾಡಿ ಬಿದ್ದೈತೆ ಅನ್ನೋದು ಗೊತ್ತಿಲ್ಲ ರೀ. ತೆಂಗಿನ ಗಿಡದ ಮಟ್ಟ ಅಂತರ ಹರಿತ್ರ ಗಾಡಿ ರೀ. ನಿಮ್ಮ ಬಾರ್ ಹೆಸರು ಏನು ರೀ? ಯುವರಾಜ್ ವನ್ ಶಾಪ್. ನೀವೇನು ಕೆಲಸ ಮಾಡ್ತೀರಲ್ಲ? ನಾ ಮ್ಯಾನೇಜರ್. ನಿಮ್ಮ ಹೆಸರು? ಹನುಮಂತ್ ಸಂಗೋಂಡ್ ಅಥಣಿ ರೀ. ಅಥಣಿ. ಯಾವ್ರು ನಿಮ್ಮದು? ನಮ್ಮದು ರಬಕವಿ ರೀ. ರಬಕವಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗತ್ತೆ? ಒಂದು 15 ಕಿಲೋಮೀಟ್ರ್ ಆಗತ್ತೆ. ಹಾಂ, ಹೋಗೋದು ಬರೋದು ಮಾಡ್ತೀನಿ ರೀ.
ಹಾಂ ಯಾರು ಏನು ಉದ್ದೇಶಪೂರ್ವಕ ಮಾಡ್ಯಾರೋ ಹೆಂಗೆ ಮಾಡ್ಯಾರೋ ಅದು ತನಿಖೆ ಆಗ್ಬೇಕು ರೀ. ನಿಮ್ಮ ಈ ಗಾಡಿ ಹೆಸರೇನು ಗಾಡಿ ನಂಬರ್ ಏನು ಹೇಳ್ರಿ? HP 300 ರೀ, ಗಾಡಿ ನಂಬರ್ K48 N 4038 ರೀ. ಬ್ಲಾಸ್ಟ್ ಆಗೈತೆ ರೀ. ಹ್ಞೂ ಅದಕ್ಕೆ ಮಾಡಿ ನೋಡ್ಬೇಕಾದ್ರೆ ಬಾಂಬ ಹಾಕತ್ತಾರೆ, ಎನ್ಕ್ವೈರಿ ಮಾಡ್ಬೇಕು ರೀ. ಹ್ಞೂ ಯಾಕಂದ್ರೆ ಅಲ್ಲಿ ಏನು ಸುಟ್ಟಿದ್ದು ಇಲ್ಲ ಏನಿಲ್ಲ ರೀ. ಅದು ಬಾಂಬಿಂದ ನನಗೆ ಡೌಟ್ ಬರತ್ತೈತೆ ರೀ, ಅದು ಎನ್ಕ್ವೈರಿ ಮಾಡ್ಬೇಕು. ಆ ಕಡೆ ಇಟ್ಟಿಲ್ರಿ ಅವ್ರು. ನಮ್ಮ ಮುಂದೆ ಗಾಡಿ ಕರೆಕ್ಟ್ ಟೇರಿಂಗ್ ಅಂತ ತರ್ಬೇಕು, ಅಲ್ಲೇ ಅದು ಜೈಸ್ ಕಟ್ಟಿ ಎಲ್ಲ ಒಳಗೆ ಹೋಗಿರ್ತೀವಿ, ನೀವು ನೋಡ್ರಿ.